ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣದ ವಿಷಯಕ್ಕೆ ನಾವು ತೆರಳೋಣ. ಇವತ್ತು ಮಾಡೋ ವ್ಯಾಕರಣಾಂಶ ಯಾವುದು ಅಂದರೆ ನಿಮಗೆ ಈಗಾಗಲೇ ತಿಳಿದಿದೆ. ವ್ಯಾಕರಣದ ಪ್ರಾರಂಭದ ಭಾಗ ಕನ್ನಡ ವರ್ಣಮಾಲೆಯ ಬಗ್ಗೆ ನಾನು ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಕ್ಕಳೇ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಕನ್ನಡದ ವ್ಯಾಕರಣದ ಬುನಾದಿ ಆರಂಭ ಎಲ್ಲಿಂದ ಅಂತ ಹೇಳಿದ್ರೆ ಕನ್ನಡದ ವರ್ಣಮಾಲೆಯ ಅಕ್ಷರಗಳಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ವರ್ಣಮಾಲೆಯ ಬಗ್ಗೆ ಪರಿಚಯ ಅನ್ನೋದು ನಾವು ಬಹಳ ಸರಿಯಾಗಿ ತಿಳಿದಿರಬೇಕು. ವರ್ಣಮಾಲೆಯ ವಿಷಯ ಸರಿಯಾಗಿ ತಿಳಿದಿತ್ತು ಅಂದರೆ ಮುಂದಿನ ಎಷ್ಟೋ ವಿಷಯಗಳು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗೋದಿಕ್ಕೆ, ವ್ಯಾಕರಣದ ವಿಷಯಗಳು ಅರ್ಥ ಆಗೋದಿಕ್ಕೆ ವರ್ಣಮಾಲೆಯ ವಿಷಯ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ದಿನದ ತರಗತಿಯಲ್ಲಿ ನಾವು ಕನ್ನಡದ ವರ್ಣಮಾಲೆಯ ವಿಷಯಗಳಿಗೆ ತೆರಳೋಣ ಅನ್ನೋ ಮಾತನ್ನು ಹೇಳ್ತಾ, ಮೊಟ್ಟ ಮೊದಲನೇದಾಗಿ ನಾವು ಅದರ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನಾವೇನು ಹೇಳ್ತೀವಿ? ಅಕ್ಷರಮಾಲೆ, ಕನ್ನಡ ವರ್ಣಮಾಲೆ ಅಂಥೇಳಿ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಒಂದು ವಿಷಯ ನೆನಪಿಟ್ಕೊಳ್ಳಿ, ವರ್ಣಮಾಲೆ ಗಮನಿಸ್ತಿರಲ್ಲ, ವರ್ಣಮಾಲೆ. ಈ ವರ್ಣಮಾಲೆ ಅನ್ನೋದ್ರೊಳಗಡೆಗೆ ವರ್ಣ ಅನ್ನುವಂತಹ ಒಂದು ಪದ ಇದೆ, ಜೊತೆಗೆ ಮುಂದ ಮಾಲೆ ಅಂತ ಇದೆ. ಮೊದಲು ನಾವು ಈ ವರ್ಣ ಅನ್ನುವಂತಹ ಪದದ ಅರ್ಥವನ್ನ ತಿಳ್ಕೊಳ್ಳೋಣ. ವರ್ಣ ಅಂದ್ರೆ ಏನು ಅಂತ ಹೇಳಿದ್ರೆ ಅಕ್ಷರ. ವರ್ಣ ಅಂದ್ರೆ ಏನು? ಅಕ್ಷರ. ಒಂದು ಹೇಳಿಕೆನೇ ಇದೆಯಲ್ಲ, ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಗುರುವಿನ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಹೇಳಿಕೆ ಬರ್ತತಿ, ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಅಂದ್ರೆ ಒಂದು ಅಕ್ಷರವನ್ನ ನಮಗೆ ಕಲಿಸಿದವರು ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾರೆ ಅಂಥೇಳಿ. ಹಾಗಾಗಿ ವರ್ಣ ಪದದ ಅರ್ಥ ನಿಮಗೆಲ್ಲರಿಗೂ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ. ಏನದು? ಅಕ್ಷರ. ಇದರಾಗೂ ಇನ್ನು ನಾವು ಹೊಳ ಹೊಕ್ಕರೆ ಇನ್ನೂ ಒಂದು ಅರ್ಥ ಇದೆ ಮಕ್ಕಳೇ, ಗಮನ ಇರಲಿ. ಇದರೊಳಗಡೆಗೆ ಕ್ಷರ ಅನ್ನುವಂತಹ ಪದ ಇದೆ. ಏನಿದೆ? ಕ್ಷರ. ಕ್ಷರ ಪದದ ಅರ್ಥ ಏನು ಗೊತ್ತಾ? ಇದರ ಅರ್ಥ ಸ್ಥಿರ, ಅಥವಾ ಇನ್ನೂ ಒಂದು ಪದದ ಅರ್ಥವನ್ನು ನಾನು ಹೇಳಬೇಕು ಅಂತ ಹೇಳಿದ್ರೆ ಶಾಶ್ವತ. ಕ್ಷರ ಪದದ ಅರ್ಥ ಸ್ಥಿರ ಅಥವಾ ಶಾಶ್ವತ. ಅಂದ್ರೆ ಬರವಣಿಗೆ ರೂಪದಲ್ಲಿ ಬರೆಯುವಂತಹ ಅಕ್ಷರಗಳು ಅವು ಎಂದಿಗೂ ಅಳಿಸಲಾಗದಂಥವು, ಸ್ಥಿರವಾಗಿ ಉಳಿಯುವಂಥದ್ದು. ಈಗ ನೋಡಿ, ಮಾತನಾಡುವ ಭಾಷೆ ಕೇಳಿಸಿಕೊಳ್ಳುವಾಗ ಮಾತ್ರ ನೆನಪಲ್ಲಿ ಉಳಿಬಹುದು, ನಮಗೆ ನೆನಪಲ್ಲಿ ಇರಬಹುದು. ಆದರೆ ಭಾಷೆ ಬೆಳೀತಾ 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 ಆ ಭಾಷೆಗೆ ಒಂದು ರೂಪವನ್ನು ಕೊಡ್ತಾ ಬಂದ್ವಿ ನಾವು, ಅದಕ್ಕೊಂದು ಆಕಾರವನ್ನ ಕೊಡ್ತಾ ಬಂದ್ವಿ. ಆ ಆಕಾರವನ್ನ ಯಾವುದರಿಂದ ಕೊಟ್ಟಿವಪ್ಪ ಅಂತ ಹೇಳಿದ್ರೆ ಅಕ್ಷರಗಳಿಂದ ಕೊಟ್ವಿ. ಪ್ರತಿ ಭಾಷೆಗೂ, ಪ್ರತಿ ಭಾಷೆಯಲ್ಲೂ ಅದರದ್ದೇ ಆದ ವರ್ಣಮಾಲೆಗಳು ಇದ್ದಾವೆ, ಅದು ನಿಮಗೆ ತಿಳಿದಿದೆ. ಹಾಗಾಗಿ ಒಂದು ಭಾಷೆ ಬೆಳಿಬೇಕು ಅಂದ್ರೆ ಅದು ತನ್ನಗೆ ಒಂದು ರೂಪವನ್ನ ಕೊಟ್ಕೊಂಡಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಅಕ್ಷರಗಳ ಮೂಲಕ. ಅದನ್ನು ನಾವು ಲಿಪಿ ಅಂತ ಹೇಳಿ ಇನ್ನೊಂದು ಕಡೆಗೆ ಹೇಳ್ತೀವಿ. ಹಾಗಾಗಿ ಅಕ್ಷರ ಅನ್ನೋ ಪದದಲ್ಲಿ ಕ್ಷರ ಅನ್ನುವಂತಹ ಪದ ಇದೆ. ಏನು ಅದು ಕ್ಷರ ಅಂದ್ರೆ? ಸ್ಥಿರ, ಶಾಶ್ವತ. ಹೇಗೆ ಶಾಶ್ವತ ಸ್ಥಿರ ಅಂದ್ರೆ, ನಿಮಗೊಂದು ಉದಾಹರಣೆ ಕೊಡೋದಾತಪ್ಪ ಅಂದ್ರೆ, ಹಿಂದೆ ರಾಜರ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ತಾವೇನಾದ್ರೂ ಸಾಧನೆಗಳನ್ನ ಮಾಡಿದರೆ ಶಾಸನಗಳನ್ನ ಬರೆಸ್ತಾ ಇದ್ರು, ಗೊತ್ತೈತಲ್ಲ? ಕಲ್ಲುಗಳ ಮೇಲೆ ಶಾಸನಗಳನ್ನ ಬರೆಸ್ತಾ ಇದ್ರು. ಅವು ಇಂದಿಗೂ ಕೂಡ ಹಾಗೆ ಉಳ್ಕೊಂಡಿದ್ದಾವೆ, ಶಾಶ್ವತ ಲಿಪಿಯ ರೂಪವನ್ನ ಕೊಟ್ಟಿದ್ದು. ಹಾಗಾಗಿ ನಿಮಗೆ ಗೊತ್ತಿರಲಿ ಮಕ್ಕಳೇ, ವರ್ಣ ಪದದ ಅರ್ಥ ಏನು? ಅಕ್ಷರ. ಅಕ್ಷರದಲ್ಲಿ ಕ್ಷರ ಅನ್ನುವಂತಹ ಪದದ ಅರ್ಥ ಸ್ಥಿರ ಅಥವಾ ಶಾಶ್ವತ. ಈಗ ಅರ್ಥ ಮಾಡ್ಕೊಳ್ಳಿ, ಅಕ್ಷರ ಮಾಲೆ. ಮಾಲೆ ಅಂದ್ರೆ ಹಾರ, ಸರ ಅಂತೀವಿ. ಅಂದ್ರೆ ನಮ್ಮ ಕನ್ನಡದಲ್ಲಿ ಅಕ್ಷರಗಳನ್ನ ಬಹಳ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜೋಡಿಸಿಟ್ಟಿದ್ದೀವಿ ನಾವು, ಜೋಡಿಸಿಟ್ಟಿದ್ದಾರೆ. ಹಾಗಾಗಿ
ಅದನ್ನ ಏನಂತ ಕರೆದಿದ್ದಾರೆ? ವರ್ಣಮಾಲೆ ಅಂತ ಹೇಳಿ ಕರೆದಿದ್ದಾರೆ, ಅಥವಾ ಅಕ್ಷರಮಾಲೆ ಅಂತ ಹೇಳಿ ಕರೆದಿದ್ದಾರೆ. ಹೇಗ್ ಬೇಕು ಹಾಗೆ ಮಾಡಿಲ್ಲ, ಬಹಳ ವ್ಯವಸ್ಥಿತವಾಗಿ. ಅದಕ್ಕೆ ವರ್ಣಮಾಲೆ ಅಂದ್ರೆ ಏನು, ಅಕ್ಷರಗಳ ಮಾಲೆ ಅಂದ್ರೆ ಏನು ಅನ್ನೋದಕ್ಕೆ ಒಂದೇ ಒಂದು ಸಾಲಿನಲ್ಲಿ ನಾವು ವ್ಯಾಖ್ಯಾನವನ್ನ ಕೊಡೋದಾದ್ರೆ, ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂಥೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ವರ್ಣ ಅನ್ನೋ ಪದದ ಅರ್ಥ ಗೊತ್ತಾಯಿತು, ಮಾಲೆ ಪದದ ಅರ್ಥ ಗೊತ್ತಾಯಿತು ಅಂಥೇಳಿ ನಾನು ಭಾವಿಸ್ತೀನಿ. ಈಗ ಆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ, ಅವು ಯಾವುವು ಅನ್ನೋದನ್ನು ಮೊದಲು ನಾವು ಒಂದು ಕಡೆಗೆ ನೋಡ್ತಾ ಹೋಗ್ಬಿಡೋಣ. ನೋಡೋಣಲ್ಲ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ವರ್ಣಮಾಲೆಯ ಅಕ್ಷರಗಳು ಗೊತ್ತಿದೆ, ಬರೆಯೋದಕ್ಕೆ ಬರುತ್ತೆ, ಹೇಳೋದಕ್ಕೆ ಬರುತ್ತೆ ಅಂಥೇಳಿ ನಾನು ತಿಳಿದಿದ್ದೀನಿ. ಆದರೂ ಒಂದು ಬಾರಿ ಅವುಗಳನ್ನು ನೋಡ್ತಾ ಹೋಗೋಣ, ಮೆಲುಕು ಹಾಕೋಣ. ನೋಡಿ, ನಾನೀಗ ಇಲ್ಲಿ ಬರಿತೀನಿ ಒಂದೊಂದೇ ಆಗಿ ಅಕ್ಷರಗಳನ್ನು. ಮೊದಲನೇದು ಆ, ಆಮೇಲೆ ಆ, ಈ, ಉ, ರು, ಎ, ಆಮೇಲೆ ಐ, ಓ, ಔ. ಇದಾದ್ಮೇಲೆ ಅಹ. ಮುಂದೆ ಖ, ಘ, ನ್ಯ, ಚ, ಜ, ಝ, ನ್ಯ, ಟ, ಠ, ಢ, ಣ, ತ, ಥ, ದ, ಧ, ನ. ಆಮೇಲೆ ಪ, ಫ, ಬ, ಭ, ಮ. ಕೊನೆಯದಾಗಿ ಬರುವಂಥದ್ದು ಗೊತ್ತಿದೆ ಮಕ್ಕಳೇ, ಯ, ರ, ಲ, ವ, ಶ, ಸ, ಹ, ಳ. ಈಗ ಮಕ್ಕಳೇ, ನಾನಿಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಅಕ್ಷರಗಳನ್ನು ಬರೆದಿದ್ದೀನಿ. ಒಟ್ಟು ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದ್ದಾವೆ ಅದನ್ನು ನೀವು ಮೊದಲನೇದಾಗಿ ತಿಳ್ಕೋಬೇಕು. ಒಟ್ಟು ನೆನಪಿರಲಿ ಮಕ್ಕಳೇ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳು ಎಷ್ಟು ಅಂತ ಹೇಳಿದ್ರೆ 49 ಗೊತ್ತಿರಬೇಕು. ಅದನ್ನು ನೀವು ಒಂದು ಸಲ ಬರೆದ ಮೇಲೆ ಎಣಿಸೋದರ ಮೂಲಕ ಖಾತ್ರಿಯನ್ನು ಪಡಿಸ್ಕೋಬೇಕು. ಎಲ್ಲರೂ ಒಂದ್ಸಲ ಗಮನಿಸಿ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ
ಒಟ್ಟು ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನೋದು ಸ್ಪಷ್ಟತೆ ಇರಬೇಕು ಮಕ್ಕಳೇ. ಎಷ್ಟಿದಾವೆ? 49 ಅಕ್ಷರಗಳಿದಾವೆ, 49 ವರ್ಣಗಳಿದಾವೆ. ಇದು ಎಷ್ಟು ಮುಖ್ಯ ಅಂದ್ರೆ ಮಕ್ಕಳೇ, SSLC ಎಕ್ಸಾಮ್ನಲ್ಲಿ ತುಂಬ ಸಲ ಕೇಳ್ತಾನೆ. ನಾನು ಬರೇ ಯಾಕೆ SSLC ಹೇಳ್ತೀನಿ ಅಂದ್ರೆ ಎಲ್ಲದರಲ್ಲೂ ಕೂಡ ಮುಖ್ಯನೇ. ಅದು ಎಷ್ಟು ಮುಖ್ಯ ನೇರವಾಗಿ ಕೇಳ್ತಾನೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾನೆ. ಹಾಗಾಗಿ ನಮಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಎಷ್ಟು ಅಕ್ಷರಗಳಿದಾವೆ? 49 ಅಕ್ಷರ. ಇಲ್ಲಿ ನಾನೊಂದು ವಿಷಯವನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಆಗ್ಲೇ ಹೇಳ್ದಂಗೆನೆ ಇಡೀ ಪ್ರಪಂಚದಲ್ಲಿ ನಾವು ಹಲವಾರು ಭಾಷೆಗಳಿರೋದನ್ನ ಗಮನಿಸಿದ್ದೀವಿ. ಆದರೆ ಕನ್ನಡ ಭಾಷೆಯಲ್ಲಿರುವ ವರ್ಣಮಾಲೆಯ ಅಕ್ಷರಗಳನ್ನ ಜೋಡಿಸಿರುವ ಹಾಗೆ, ವ್ಯವಸ್ಥಿತವಾಗಿ ಜೋಡಿಸಿರುವ ಹಾಗೆ ಬೇರೆ ಇನ್ನು ಯಾವುದೇ ಭಾಷೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವ್ಯಾಕರಣಕಾರರು ಅಥವಾ ಕೆಲವು ವಿಷಯ ಪಂಡಿತರು ಹೇಳಿರೋ ಪ್ರಕಾರ ಅತ್ಯಂತ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಕ್ಷರಗಳನ್ನು ಜೋಡಿಸಿಟ್ಟಿರುವಂತಹ ಏಕೈಕ ಭಾಷೆ ಯಾವುದಾದ್ರೂ ಇದ್ರೆ ಪ್ರಪಂಚದಲ್ಲಿ ಅದು ಕನ್ನಡ ಮಾತ್ರ. ಆ ವಿಷಯಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಅದು ಹೇಗೆ ಅಂತ ಹೇಳ್ತೀರಾ? ನಿಮಗೆ ಹೇಳ್ತೀನಿ, ಇಲ್ಲಿ ಗಮನ ಕೊಡಿ. ನಾವು ಕನ್ನಡ ವರ್ಣಮಾಲೆಯನ್ನ ಮುಖ್ಯವಾಗಿ 3 ಭಾಗಗಳನ್ನ ಮಾಡಿದ್ದೀವಿ. ನೆನಪೈತ ಮಕ್ಕಳೇ? ಕನ್ನಡ ವರ್ಣಮಾಲೆಯನ್ನ ಏನ್ ಮಾಡಿದ್ದೀವಿ? 3 ಭಾಗಗಳನ್ನ ಮಾಡಿದ್ದೀವಿ. 3 ಭಾಗಗಳು. ಅವು ಯಾವ್ಯಾವು ಅನ್ನೋದನ್ನ ಒಂದು ಸ್ವಲ್ಪ ಇಲ್ಲಿ ಗಮನ ಕೊಡಿ. ನಾನು ಅದನ್ನೇ ನಿಮಗೆ ತಿಳಿಸ್ತೀನಿ, ಅದರ ಮೂಲಕ ಹೇಳ್ತೀನಂತೆ. ಒಂದನೇದು ಸ್ವರಗಳು. ಒಂದನೇದು ಯಾವುದು? ಸ್ವರಗಳು. ಎರಡನೇದು ಯೋಗವಾಹಕಗಳು. ಎರಡನೇದು ಯೋಗವಾಹಗಳು. ಮೂರನೇದಾಗಿರ್ತಕ್ಕಂತಹ ವಿಧ ವ್ಯಂಜನಗಳು. ಸ್ವಲ್ಪ ಇದರ ಬಗ್ಗೆ ಗಮನ ಇರಲಿ ಮಕ್ಕಳೇ. ನಾವು ನಮ್ಮ ವರ್ಣಮಾಲೆಯಲ್ಲಿರುವ ಒಟ್ಟು 49 ಅಕ್ಷರಗಳನ್ನ ಎಷ್ಟು ಭಾಗ ಮಾಡಿದ್ದೀವಿ ಮುಖ್ಯವಾಗಿ ಅಂತ ಹೇಳಿದ್ರೆ 3 ಭಾಗ ಮಾಡಿದ್ದೀವಿ. ಎಷ್ಟು ಭಾಗ? ಮುಖ್ಯವಾಗಿ 3 ಭಾಗ ಮಾಡಿದ್ದೀವಿ. ಯಾವ್ಯಾವುದು? ಒಂದನೇದು ಸ್ವರಗಳು, ಇನ್ನೊಂದು ಯೋಗವಾಹಗಳು. ಇದನ್ನು ಒಂದೊಂದು ಕಡೆಗೆ ಯೋಗವಾಹಕಗಳು ಅಂತನೂ ಕೂಡ ಕರೀತಾರೆ. ವಾಹಕ ಅಂದ್ರೂ ಕೂಡ ತಪ್ಪೇನಾಗೋದಿಲ್ಲ, ಅದಕ್ಕೆ ಅರ್ಥ ಇದೆ. ನಾನು ಅದನ್ನ ಅಲ್ಲಿ ಬಂದಾಗ ನಿಮಗೆ ಹೇಳ್ತೀನಂತೆ. ಹಾಗೇನೆ ವ್ಯಂಜನಗಳು. 3ನೇ ವಿಧ ಯಾವುದು? ವ್ಯಂಜನಗಳು. ನಾನು ಈಗ ತಾನೇ ಹೇಳ್ದಂಗೆನೆ ನಮ್ಮ ವರ್ಣಮಾಲೆಯ ಅಕ್ಷರಗಳನ್ನ ಬಹಳ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದಾರೆ. ಅದಕ್ಕೆ ವರ್ಣಮಾಲೆ ಅಂದ್ರೆ ಏನು? ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಗೆ ವರ್ಣಮಾಲೆ ಅಂತ ಹೇಳಿ ನಾವು ಕರೆದಿದ್ದೀವಿ. ನೋಡಿ ಅದನ್ನ ಎಷ್ಟು ಕ್ರಮಬದ್ಧವಾಗಿ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಇಲ್ಲೇ ಗಮನಿಸ್ತದಿರಿ. ಮೊದಲನೇ ವಿಧ ಸ್ವರಗಳು, ಎರಡನೆಯ ವಿಧ ಯೋಗವಾಹಗಳು, ಮೂರನೇದು ವ್ಯಂಜನಗಳು ಅಂತದವೆ. ನೀವಿಲ್ಲೇ ಗಮನಿಸಿ ನೋಡಿ. ನಾನು ಇಲ್ಲೊಂದು ಗೆರೆಯನ್ನ ಎಳಿತಾ ಇದ್ದೀನಿ ಮಕ್ಕಳೇ, ಗಮನ ಇರಲಿ. ಆಮೇಲೆ ಇವುಗಳ ವಿಧಗಳಿಗೆ ನಾವು ವಿವರವಾಗಿ ಹೋಗೋಣಂತೆ. ಮೊದಲು ಗಮನಿಸ್ತದಿರಲ್ಲ ಅಂದ್ರೆ ಆದಿಂದ ಔವರೆಗೂ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಮೊದಲು ಭಾಗ ಮಾಡಿದ್ದೀವಿ. ಮೊದಲು ಸ್ವರಗಳು. ಸ್ವರಗಳು ಆದಮೇಲೆ ಇಲ್ಲಿ ಗಮನ ಕೊಡಿ ಮಕ್ಕಳೇ, 2 ಅಕ್ಷರಗಳು ಇದಾವೆ ಇಲ್ಲಿ, ಅಂ ಅಹ. ಈ 2 ಅಕ್ಷರಗಳನ್ನ ಏನ್ ಮಾಡಿರ್ತಕ್ಕಂಥದ್ದು? ಯೋಗವಾಹ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಯೋಗವಾಹಕಗಳು ಅಂತ ಹೇಳಿ 2 ಅಕ್ಷರ ಮಾಡಿದ್ದೀವಿ. ಅವಾದ್ಮೇಲೆ ಅಲ್ಲಿಂದ ಹಿಡಿದು ಅಂದ್ರೆ ಮುಂದೆ ಕಾದಿಂದ ಹಿಡಿದು ಳಾವರೆಗೂ ಇರುವ ಅಕ್ಷರಗಳನ್ನ ಏನಂತ ಮಾಡಿದ್ದೀವಿ? ವ್ಯಂಜನಗಳು ಅಂತ ಹೇಳಿ ಮಾಡಿದ್ದೀವಿ. ಅಂದ್ರೆ ಒಂದರ ನಂತರ ಒಂದನ್ನ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿದ್ದೀವಿ ನಾವು. ಮೊದಲು ಸ್ವರಗಳು, ಎರಡನೇದು ಯೋಗವಾಹಗಳು, ಮೂರನೇದು ವ್ಯಂಜನಗಳು ಅಂಥೇಳಿ ಬಹಳ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿರೋದ್ರಿಂದ ಇವೆಲ್ಲವನ್ನ ನಾವು ಏನಂತ ಕರೆದಿದ್ದೀವಿ? ಕನ್ನಡದ ವರ್ಣಮಾಲೆಗಳು ಅಂಥೇಳಿ ಕರೆದಿಟ್ಟಿದ್ದೀವಿ. ಎಷ್ಟಿದಾವೆ ಮಕ್ಕಳೇ ಹಾಗಾದರೆ ಕನ್ನಡದ ವರ್ಣಮಾಲೆಯಲ್ಲಿ ಅಕ್ಷರಗಳು? ಒಟ್ಟು 49 ಅಕ್ಷರಗಳಿದಾವೆ. 49 ಅಕ್ಷರಗಳನ್ನ ಎಷ್ಟು ಭಾಗ ಮಾಡಿರ್ತಕ್ಕಂಥದ್ದು?
3 ಭಾಗವನ್ನ ಮಾಡಿರ್ತಕ್ಕಂಥದ್ದು. ಒಂದನೇದು ಸ್ವರಗಳು. ಇದಕ್ಕೆ ಸ್ವರಾಕ್ಷರಗಳು ಅಂತನೂ ಕೂಡ ಹೆಸರಿದೆ ಮಕ್ಕಳೇ, ನೆನಪಿರಬೇಕು. ನಾವು ಅದನ್ನ ಸಹಜವಾಗಿ ಕರೆಯುವಂಥದ್ದು ಸ್ವರಗಳು ಅಂತ ಹೇಳಿ ಕರಿತೀವಿ. ಪೂರ್ತಿಯಾಗಿ ಹೇಳೋದಾದ್ರೆ ಸ್ವರಾಕ್ಷರಗಳು. ಹಾಗೇನೆ ಎರಡನೇದು ಯೋಗವಾಹಗಳು, ಮೂರನೇದಾಗಿರ್ತಕ್ಕಂಥದ್ದು ವ್ಯಂಜನಗಳು. ನಾವು ಈ 3 ವಿಧಗಳ ಬಗ್ಗೆ ಅಂದ್ರೆ ಸಂಪೂರ್ಣವಾಗಿ ಈ ಅಕ್ಷರಗಳಲ್ಲಿ ಮತ್ತೆ ಅದರೊಳಗಡೆಗೆ ವಿಧಗಳು ಬರ್ತಾ ಹೋಗ್ತವೆ. ನಾವು ಅವೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಬೇಕಾಗಿದೆ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಎಲ್ಲಿಂದ ಬೇಕಾದರೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ವರ್ಣಮಾಲೆಯ ಪರಿಚಯದ ಬಗ್ಗೆ ಪ್ರಾರಂಭವನ್ನ ಮಾಡಿದ್ದೀವಿ. ವರ್ಣ ಅಂದ್ರೇನು ಗೊತ್ತಾಗಿದೆ, ಅಕ್ಷರ ಅಂದ್ರೇನು ಗೊತ್ತಾಗಿದೆ, ಅದರೊಳಗಡೆಗೆ ಕ್ಷರ ಪದದ ಅರ್ಥ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೇನೆ ಒಟ್ಟು ಅಕ್ಷರಗಳು ಮತ್ತೆ ಅದರಲ್ಲಿ ಬರುವಂತಹ ಮುಖ್ಯ 3 ಭಾಗಗಳನ್ನ ಮಾಡೋದರ ಮೂಲಕ ವರ್ಣಮಾಲೆಯ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿಗೆ ಈ ತರಗತಿಯನ್ನು ನಾನು ನಿಲ್ಲಿಸ್ತೀನಿ. ಮುಂದಿನ ಇದರ ತರಗತಿಯಲ್ಲಿ ಇದರ ವಿಧಗಳಿಗೆ ನಾವು ನೇರವಾಗಿ ಬರೋದ್ರ ಮೂಲಕ ಒಂದೊಂದು ವಿಧಗಳ ಬಗ್ಗೆ ಮತ್ತು ಅದರೊಳಗಡೆಗೆ ಬರುವ ವಿಧಗಳ ಬಗ್ಗೆ ಕೂಲಂಕುಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಭ್ಯಾಸವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಹಿಂದಿನ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಏನಾದರೂ ವಿಷಯಗಳು ತಪ್ಪಾಗಿದ್ದಲ್ಲಿ ಅದನ್ನು ತಿಳಿಸಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.